ಶೂಟಿಂಗ್ ಸ್ಟಾಪ್ ಮಾಡಿದ್ವಿ. ಎಡಿಟಿಂಗ್ ಆಫೀಸಲ್ಲಿ ನಾನು, ಇವರು, ನನ್ನ ಫ್ರೆಂಡ್ಸು, ಸಿನಬೈ ಮತ್ತು ಇನ್ನೊಂದು 4 ಜನ ನಾವು ಹೋಗಿ ಏನೋ ಒಂದು ಕೆಲಸಕ್ಕೆ ಅಂತ ಹೋಗಿದ್ವಿ. ಆವಾಗ ಮನು ಕರ್ಕೊಂಡು ಬರ್ತಾನೆ ಅಲ್ಲಿಗೆ, ಎಲ್ಲಿ ಕೆಂಗೇರಿ ಹತ್ರ ಲೊಕೇಶನ್ ಎಲ್ಲ ಬರುತ್ತೆ, ಏನೋ ಹೇಳಿದಾರಲ್ಲ ಕೆಂಗೇರಿ, ಅದೆಲ್ಲ ಸತ್ಯನೇ. ಕೆಂಗೇರಿ ಹತ್ರ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ನನಗೆ ಮನು ಕರ್ಕೊಂಡು ಬರ್ತಾರೆ. ನಮಗೆ ಇನ್ಫಾರ್ಮೇಷನೇ ಇರಲಿಲ್ಲ. ನಾವು ಯಾವತ್ತೂ ಅವಳನ್ನ ಮಾತಾಡಬೇಕು, ಅದು ಏನು ಡೈರೆಕ್ಟಾಗಿ ಒಂದು ಹುಡುಗಿ ಕರ್ಕೊಂಡು ಬಂದು ಮಾತಾಡಿಸ್ಬೇಕು ಅನ್ನೋದಿರಲಿಲ್ಲ. ಕರ್ಕೊಂಡು ಬಂದು ಡೈರೆಕ್ಟಾಗಿ ಒಳಗಡೆ ಕರ್ಕೊಂಡು ಬರ್ತಾರೆ. ಅದು ಎಲ್ಲರಿಗೂ ಅವನಿಗೆ ಗೊತ್ತಿರೋ ವಿಷಯ, ನಾವು ಅಲ್ಲಿರ್ತೀವಿ ಅನ್ನೋದು ಗೊತ್ತಿತ್ತು. ಆ ಹುಡುಗಿ ಜೊತೆ ಇನ್ನೊಬ್ಬ ಅವ್ರು ಅವ್ನು ಮನು ಹೇಳೋದು ಆ ಹುಡುಗಿ ಬಾಯ್ ಫ್ರೆಂಡ್ ಅಂತ ಹೇಳ್ತಿದ್ದ. ನಮಗೂ ಗೊತ್ತಿಲ್ಲ ಅದು ಬಾಯ್ ಫ್ರೆಂಡ್, ಯಾರೋ ಅಲೋಕ್ ಅಂತ ಹೇಳ್ತಾ ಇದ್ದ. ಅವರು ಮತ್ತು ಮಿಂಚು ಇಬ್ಬರು ಬಂದರು ವಿತ್ ಮನು ಜೊತೆ. ಅವ್ರ ಗಾಡಿಯಲ್ಲಿ ಬರ್ತಾರೆ 12 ಗಂಟೆ ಹೊತ್ತಿಗೆ. ಸೊ ಅವಳು ಸ್ವಲ್ಪ ಸುಸ್ತಾಗಿರುತ್ತೆ ಆ ಹುಡುಗಿ. ನಾವೇ ಹೇಳ್ತೀವಿ ಏನಕ್ಕೆ ಬಂದ್ರಿ ಅಂತ ಎಲ್ಲ ಕೇಳಾದ್ಮೇಲೆ, ಸೊ ಊಟ ಏನಾದ್ರು ಬೇಕಾ ಅಂತ ನಾವೇ ಊಟ ಮಾಡಿಸಿದ್ವಿ. ಯಾಕೆಂದರೆ ಒಂದು ಹೆಣ್ಣು ಒಂದು ತಾಯಿ ಸಮಾನ ಗೌರವ. ಏಕೆಂದರೆ ನಾವೆಲ್ಲ 4 ಜನ ಗಂಡಸರೇ ಇರೋದ್ರಿಂದ, ಸೊ ಏನೋ ಇಲ್ಲಿ ಸರಿಯಾಗಲ್ಲ ಅನ್ನೋ ಕಾರಣಕ್ಕೆ ಇನ್ಫಾರ್ಮೇಷನ್ ಇಲ್ಲದೆ ಇರೋದಕ್ಕೆ ನಾವು, ನನ್ನ ಫ್ರೆಂಡ್ಸ್, ನನ್ನ ಡೈರೆಕ್ಟರ್ ಫ್ರೆಂಡ್ ಅವರು ಆ್ಯಕ್ಚುಲಿ ಶಾರದಾ ಮೇಡಮ್ ಅಂತ, ಅವ್ರಿಗೆ ವಕೀಲರು, ಅವ್ರನ್ನ ಕರೆಸ್ಕೊಳ್ತೀವಿ. ಯಾಕೆಂದರೆ ಒಂದು ಲೇಡಿ ಇದ್ದಾಗ 10 ಜನ ಗಂಡಸಿದ್ದಾಗ ಅದು ಮೆಸೇಜ್ ಬೇರೆ ಹೋಗುತ್ತೆ ಅನ್ನೋದಕ್ಕೆ ನಾವು ಇಮಿಡಿಯೇಟ್ಲಿ ಕರೆಸ್ಬಿಟ್ಟು ಬುದ್ಧಿ ಹೇಳ್ತೀವಿ.